ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ ರಿತು, ನಿನಗೆ ಯಾಕೆ ನನ್ನ ಮಾತು ಅರ್ಥ ಆಗ್ತಾ ಇಲ್ಲ? ನಮ್ಮ ಏರಿಯಾದಲ್ಲಿ ಓಡಾಡಬಾರ್ದು ಅಂತ ಹೇಳಿಲ್ವಾ ನಾನು? ಅದರಲ್ಲೂ ನಮ್ಮ ರೋಡಲ್ಲಿ ಓಡಾಡಲೇಬಾರ್ದು. ಇದೊಳ್ಳೆ ಕತೆ ಆಯ್ತಲ್ಲ ಸರ್ ನಿಮ್ದು. ರೋಡೇ ನಿಮ್ದ, ಇದು ಪಬ್ಲಿಕ್ ಪ್ರಾಪರ್ಟಿ, ಯಾರು ಬೇಕಾದ್ರೂ ಓಡಾಡ್ಬೋದು. ನಿನಗೆ ಸೇಲ್ಸ್ ಮಾಡಕ್ ಬೇರೆ ಜಾಗನೇ ಸಿಕ್ಕಿಲ್ವಾ? ಇಲ್ಲ, ಸಿಕ್ಕಿಲ್ಲ. ಏನಿವಾಗ? ನಮ್ಮ ಏರಿಯಾ ಅಷ್ಟೊಂದು ಸರಿಗಿಲ್ಲ ರೀತು. ಜನ ಹೇಗ್ ನೋಡ್ತಿದ್ದಾರೆ, ಹೇಗ್ ನಡ್ಕೋತಿದ್ದಾರೆ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ? ಜನ ಇರೋದೇ ಹಾಗೆ ಸರ್, ಅದನ್ನ ನಾನ್ ಚೇಂಜ್ ಮಾಡಕ್ಕಾಗತ್ತಾ? ಅಷ್ಟಕ್ಕೂ ಯಾರು ಹೇಗ್ ನನ್ ಜೊತೆ ನಡ್ಕೊಂಡ್ರೆ ನಿಮ್ಗೇನು? ನಿನಗೆ ಯಾಕೆ ಬೇಕು ರೀತು ಈ ಕರ್ಮ? ನೀನು ಇದನ್ನೆಲ್ಲ ಏನಕ್ಕೆ ಕಷ್ಟಪಟ್ಕೊಂಡು ಸಹಿಸ್ಕೋಬೇಕು ಅಂತ? ಮನೇಲೆ ಆರಾಮಾಗಿರ್ಬೋದಲ್ವಾ? ಯಾಕೆ, ಏನು, ಎತ್ತ ಅಂತ ನಿಮ್ಗಿನ್ನ ಚೆನ್ನಾಗಿ ಇನ್ಯಾರಿಗೆ ಗೊತ್ತಿರಕ್ ಸಾಧ್ಯ ಸರ್? ನನ್ ಈ ಕೆಲ್ಸಕ್ಕೆ ಮೋಟಿವೇಶನ್ ಕೊಟ್ಟವ್ರೆ ನೀವಲ್ವಾ? ಬೇಕಿದ್ರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ. ಯಾವುದೋ ಜ್ಞಾನದಲ್ಲಿ ನನ್ನ ಹತ್ರ ಅಂದ್ಬಿಟ್ಟೆ. ದಯವಿಟ್ಟು ನೀನು ಅದನ್ನೇ ಸಾಧಿಸ್ಬೇಡ ರೀತು. ಕೋಟೆ ಮನೆ ಮಗಳು ನೀನು. ನಿನಗಿರೋ ಜಾಗನೇ ಬೇರೆ, ಸ್ಥಾನನೇ ಬೇರೆ. ನೀನು ಅಲ್ಲೇ ಇರಬೇಕು ಪ್ಲೀಸ್. ಆದ್ರೆ ಅದ್ಯಾವ್ದು ನನ್ನ ಸಂಪಾದನೆ ಅಲ್ವಲ್ಲ ಸರ್? ಯಾಕೆ ರೀತು, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ ನೀನು? ನೀವ್ ಹೇಳ್ದಂಗೆ ನನಗೆ ಪ್ರಪಂಚ ಜ್ಞಾನ ಇಲ್ಲ. ಅದು ನನಗ್ ಗೊತ್ತಾಗ್ಬೇಕಂದ್ರೆ ಇದೆಲ್ಲ ಮಾಡೋದು ಅನಿವಾರ್ಯ ರಾಕೇಶ್. ನಿನ್ ಜೊತೆ ಜನಗಳು ಅಷ್ಟೊಂದು ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ ಅಂದ್ರೆ ಅಂದ್ರೆ ನೀವ್ ಅದನ್ನೆಲ್ಲ ಗಮನಿಸ್ತಿದ್ದೀರಾ ಅಂತಾಯ್ತು. ಆದ್ರೂ ನನ್ ಪಕ್ಕ ಬಂದು ನಿಂತ್ಕೊಳ್ಳಿಲ್ಲ, ನನಗ್ ಸಹಾಯ ಮಾಡ್ಲಿಲ್ಲ. ಆದ್ರೆ ಫೋನಲ್ಲಿ ಮಾತ್ರ ಬುದ್ಧಿ ಹೇಳ್ತಾ ಇದ್ದೀರಾ. ಗುಡ್, ವೆರಿ ಗುಡ್. ಈ ಸಮಾಜನೇ ಇಷ್ಟಲ್ವಾ? ಕಷ್ಟ ಬಂದಾಗ ಯಾರು ಸಹಾಯಕ್ಕೆ ಬರಲ್ಲ, ಆದ್ರೆ ಬುದ್ಧಿ ಹೇಳಕ್ ಮಾತ್ರ ನಾ ಮುಂದು ತಾ ಮುಂದು ಅಂತ ಬಂದ್ಬಿಡ್ತಾರೆ. ಅದು ಹಾಗಲ್ಲ ರೀತು. ಆಕ್ಚುಲಿ ಅಂತೂ ನೀವು ಎಲ್ರ ತರ ಅಂತ ಪ್ರೂವ್ ಮಾಡ್ಬಿಟ್ರಿ. ಥ್ಯಾಂಕ್ ಯು. ಆದ್ರೂ ನನ್ನ ಛಲನ ನಾನು ಬಿಡೋದಿಲ್ಲ. ನಾನು ಅನ್ಕೊಂಡಿರೋದನ್ನ ನಾನು ಸಾಧಿಸ್ತೀನಿ. ಬಾಯ್. ಛೇ, ಇವತ್ತೇ ಇವನ್ ಕೈಗೆ ಸಿಗ್ತಿಲ್ಲ. ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟು. ಏನು ಮಾಡೋದೀಗ? ನಿಖಿಲ್ ಸರ್. ಎಸ್ ಮ್ಯಾಮ್. ನನಗೆ ಒಂದು ಲ್ಯಾಪ್ಟಾಪ್ ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ. ನಿಮಗೆಲ್ಲ ಅನ್ನೋಕ್ಕಾಗುತ್ತಾ ಮೇಡಮ್? ತರ್ತೀನಿ, 5 ನಿಮಿಷ. ಅಪ್ಪ ಪುಣ್ಯಾತ್ಮ ಅಂತೂ ಫೋನ್ ಮಾಡಿದ್ಯಲ್ಲ, ಎಷ್ಟು ಸಲ ಕಾಲ್ ಮಾಡೋದು? ಬಿಸಿ ಅಂತಾನೆ ಬರ್ತಿದೆ. ಸಾರಿ ಸತ್ಯ, ಅದು ಆಚೆ ಹೋಗಿದ್ದೆ. 1 ನಿಮಿಷ ಲೈನಲ್ಲೇ ಇರು. ರಾಕಿ, ನನಗೆ ನಿನ್ನಿಂದ ಅರ್ಜೆಂಟಾಗಿ ಒಂದು ಹೆಲ್ಪ್ ಆಗಬೇಕಾಗಿದೆ, ಮಾಡ್ತೀಯಾ? ಇದೇನು ಸತ್ಯ, ಯಾವಾಗಲೂ ಮಾಡ್ತೀಯಾ ಅಂತ ಕೇಳ್ತೀಯಾ? ಮಾಡು ಅನ್ನು, ಮಾಡ್ತೀನಿ. ಅದೇನು ಹೇಳು? ಅಮೂಲ್ ಬೇಬಿ ಮತ್ತು ನಾನು ಸೇರಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ ಕಣೋ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ ಕಾಂಪಿಟೇಷನ್ಗೆ. ವಾವ್, ಸೂಪರ್ ಸತ್ಯ. ಏನು ಸೂಪರ್ ನಿನ್ನ ತಲೆ. ಆದರೆ ಅದನ್ನು ಸಬ್ಮಿಟ್ ಮಾಡೋದಕ್ಕೆ ಇವನಿಗೆ ಪುರ್ಸತ್ತೇ ಇಲ್ಲ, ಒತ್ತಾಡ್ತಾ ಇದ್ದಾನೆ. ಆದರೆ ಇವತ್ತೇ ಲಾಸ್ಟ್ ಡೇಟ್ ರಾಕಿ. ಏನ ಪುರ್ಸೋತಿಲ್ವಾ? ನಾನೇ ಮಾಡೋಣ ಅಂದರೆ ಅದು ಹೇಗೆ, ಏನು, ಎತ್ತ ನನಗೆ ಅರ್ಥನೇ ಆಗಲ್ಲ. ಆನ್ಲೈನ್ ಹಿಡ್ದಿರೋ ಕೈಗೆ ಲ್ಯಾಪ್ಟಾಪ್ ವಿಷಯ ಎಲ್ಲ ಗೊತ್ತಾಗಲ್ಲ. ಅದಕ್ಕೆ ನಾನು ನಿನಗೆ ಕಾಲ್ ಮಾಡಿದೆ. ಈಗೇನು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಷ್ಟೇ ತಾನೇ? ಮಾಡೋಣ ಬಿಡು. ಹ್ಞೂ ಹೌದು. ಸರಿ, ಅವಾರ್ಡ್ ಕೊಡ್ತಿರೋ ಏಜೆನ್ಸಿ ವೆಬ್ಸೈಟ್ ಏನು ಹೇಳು? ಏನು ಹಾಗಂದ್ರೆ
ನನಗೆ ಅದೆಲ್ಲ ಗೊತ್ತಾಗಲ್ಲ. ಗೊತ್ತಿದ್ರೆ ನಾನು ನಿನ್ನನ್ನು ಯಾಕೆ ಕೇಳ್ತಿದ್ದೆ? ಸರಿ, ಒಂದು ನಿಮಿಷ. ಇರು, ಈ ವರ್ಷದ್ದು ಬಿಸ್ನೆಸ್ ಅವಾರ್ಡ್ಸ್ ಯಾವ್ದ್ಯಾವ್ದಿದೆ ಅಂತ ಚೆಕ್ ಮಾಡ್ತೀನಿ. ಸತ್ಯ ಸಿಕ್ತು ಬಿಡು. ಇವತ್ತು ಲಾಸ್ಟ್ ಡೇಟ್ ಅಂತೆ ಅಲ್ವಾ? ಹೇಳಿ ಸತ್ಯ. ಸರಿ, ಈಗೇನು ಮಾಡೋದು? ಮೊದಲು ಬ್ರೌಸರ್ ಓಪನ್ ಮಾಡು ನೀನು. ಏನು ಹಾಗಂದ್ರೆ? ಗೂಗಲ್ ಸರ್ಚ್ ಮಾಡೋಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಅದನ್ನ ಬ್ರೌಸರ್ ಅಂತಾರೆ. ಅದನ್ನ ಓಪನ್ ಮಾಡು. ಅಲ್ಲಿ ಜಿ ಅಂತ ಇರುತ್ತೆ ನೋಡು. ಸಿಕ್ತಾ? ಓಪನ್ ಮಾಡೋದನ್ನ. ಓಪನ್ ಆಯಿತು ಕಣೋ. ಈಗ ಅದ್ರ ಮೇಲೆ ಟೈಪ್ ಮಾಡು. ಆಯಿತು. ಈಗ ಇಲ್ಲಿ ಮೇಲ್ಗಡೆ ಪ್ರಾಜೆಕ್ಟ್ ಸಬ್ಮಿಷನ್ಸ್ ಅಂತಿದೆ ನೋಡು, ಅದನ್ನ ಕ್ಲಿಕ್ ಮಾಡು. ಎಲ್ಲಿದೆ ಗೊತ್ತೇ ಆಗ್ತಿಲ್ಲ ಕಣೋ. ಕಾರ್ನರಲ್ಲಿ ಬ್ಲೂ ಕಲರಲ್ಲಿ ಇದೆ ನೋಡು. ಸಿಕ್ತು. ಈಗ ಅದರಲ್ಲಿ ಅವ್ರು ಕೇಳೋ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಬೇಕು. ಆಮೇಲೆ ರಾಕಿ, ಇದೇನೋ ಆಗ್ತಾ ಇಲ್ಲ. ಅದೇನೋ ನೀಲಿ ಕಲರಲ್ಲಿ ದೋಸೆ ಉಯ್ಯೋ ಥರ ಬರ್ತಾ ಇದೆ. ಏನು ಬರ್ದಿದೆ ಸತ್ಯ? ಓದ್ ಹೇಳು. DATABU ಡೇಟಾ ಬಫರ್ ಅಂತ ಬರ್ತಿದ್ಯಾ? ಅದೇ ಅದೇ. ಅದು ಹಾಗೆ ಸತ್ಯ. ಎಲ್ಲರೂ ಒಟ್ಟಿಗೆ ಒಂದೇ ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ರೆ ಹಂಗೆ ಬರುತ್ತೆ. ಮೋಸ್ಟ್ಲಿ ಎಲ್ಲೋ ನೆಟ್ವರ್ಕ್ ಎರರ್ ಅನ್ಸುತ್ತೆ. ಈಗ ನೀನು ಮತ್ತೊಂದ್ಸಲಿ ಎಲ್ಲ ಫಿಲ್ ಮಾಡಬೇಕು. ಮತ್ತೊಮ್ಮೆನಾ? ಇಷ್ಟು ಮಾಡೋದಕ್ಕೆ ಇಷ್ಟು ಕಷ್ಟಪಟ್ಟಿದ್ದೆ. ಇಲ್ಲ ಸತ್ಯ, ಬೇರೆ ದಾರಿನೇ ಇಲ್ಲ. ಇನ್ನೊಂದ್ಸಲಿ ಟ್ರೈ ಮಾಡ್ತೀಯಾ? ಸರಿ, ಹೇಳು. ನನಗೆ ಟೆನ್ಷನ್ ಆಗ್ತಿದೆ ಕಣೋ. ನನ್ನ ತಲೆನೇ ಓಡ್ತಾ ಇಲ್ಲ. ಕೂಲ್ ಸತ್ಯ, ಕೂಲ್. ಟೆನ್ಷನ್ ಮಾಡ್ಕೊಂಬೇಡ, ನಿಧಾನವಾಗಿ ಮಾಡು, ಆಗುತ್ತೆ. ರಾಖಿ, ಇನ್ನು ಅರ್ಧ ಗಂಟೆ ಇದೆ. ಏನು ಮಾಡೋದು? ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ಅಲ್ಮೇಲು ಯಾಕೆ ನಿನಗಿಂತ ದುರವಸ್ಥೆ? ಇದೇ ನಿನ್ ಕತೆ? ಕಥೆ ಹೇಳುವೆ, ನನ್ನ ಕಥೆ ಹೇಳುವೆ, ಬಾಳಿನ ಪುಟಗಳಲ್ಲಿ ಕಣ್ಣೀರ ಹನಿಗಳಲ್ಲಿ ಬರೆದಿರುವ ಹೆಣ್ಣಿನ ಕಥೆ ಹೇಳುವೆ. ನೀವೀಗ ಎಲ್ರೂ ಮುಂದೆ ನಾನು ಬಸ್ರಿ ಅಂತ ಹೇಳಿಲ್ಲ ಅಂದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ. ನೋಡು, ನೀನ್ ಏನೇ ಹೇಳಿದ್ರು ನನ್ನ ಬಾಯಲ್ಲಿ ಸುಳ್ಳು ಬರಲ್ಲ. ಅದ್ಯಾವ ನಾಟಿ ವೈದ್ಯನೋ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟ. ನಾನು ಬಸ್ರಿ ಅಂತ ಹೇಳಿದಿದ್ರೆ ಅವ್ನು ಗಂಟು ಹೋಗ್ತಿತ್ತ? ನಾನು ಬಸ್ರಿ ಅಂತ ಹೇಳೋದ್ರಿಂದ ಎಷ್ಟೆಲ್ಲ ಲಾಭ ಆಯಿತು. ಮನೆ ಕೆಲಸ ಎಲ್ಲ ತಪ್ಪಾಯಿತು. ಬಾಲನಪ್ಪನಿಗೆ ನಮ್ಮ ಮೇಲೆ ಸಿಂಪತಿ ಬರೋ ಚಾನ್ಸ್ ಇತ್ತು. ಇವಾಗ ನೋಡಿದ್ರೆ ಎಲ್ಲ ಹಾಳಾಗೋಯ್ತು. ಜನ ಒಂದು ಸುಳ್ಳು ಹೇಳೋಕ್ಕೂ ಹೆದರಿ ಸಾಯ್ತಾರೆ. ಒಳ್ಳೇದಾಗುತ್ತೆ ಅಂದರೆ 100 ಸುಳ್ಳು ಹೇಳೋಕ್ಕೂ ಹೆದರಬಾರ್ದು. ಕಾಮನ್ ಸೆನ್ಸ್ ಇಲ್ಲ ಈ ಮುದ್ಕನ್ಗೆ.
ನಾಳೆಯಿಂದ ಮತ್ತೆ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬೀಳುತ್ತೆ. ಎಲ್ಲ ನಾನೇ ಮಾಡಿ ಸಾಯ್ಬೇಕು. ಒಟ್ಟಿನಲ್ಲಿ ಈ ಹಳ್ಳಿಯಿಂದ ನಂಗೆ ಬಿಡುಗಡೆ ಇಲ್ಲ ಅನ್ಸುತ್ತೆ. ಕರ್ಮ. ದಿವ್ಯಾ, ಗರ್ಭಿಣಿ ಆಗಿಲ್ಲ ಅಂತ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಅಕ್ಕ, ನನಗೆ ಮಾತಾಡಕ್ ಮೂಡಿಲ್ಲ, ಸುಮ್ಮನೆ ಹೊರಟೋಗು. ಹಂಗಂದ್ರೆ ಹೆಂಗೆ ಅಂತ? ಅಷ್ಟಕ್ಕೂ ಈಗ ಆಗ್ಬಾರ್ದು, ಏನಾಯ್ತು? ಆಕಾಶನೇ ತಲೆ ಮೇಲೆ ಬಿದ್ದಿರಂಗ್ ಕೂತಿದ್ಯಾ. ಸುಮ್ಮನೆ ಇರಕ್ಕ, ನಿನ್ಗೇನು ಅರ್ಥ ಆಗಲ್ಲ. ನನ್ನ ತಲೆ ಬಿಸಿ ನನಗೆ. ದಿವ್ಯಾ, ಇದೆಲ್ಲ ಕಾಮನ್ನು. ಪಿತ್ತದ ವಾಂತಿನ ಗರ್ಭಿಣಿ ವಾಂತಿ ಅನ್ಕೊಂಡಿದ್ದು ನಮ್ದೇ ತಪ್ಪು. ಈ ಗರ್ಭಿಣಿ ಆಗದೆ ಹೋದ್ರೆ ಏನಾಯ್ತು? ಯೋಚನೆ ಮಾಡಬೇಡ. ಮುಂದೆ ನಿನ್ನ ಹೊಟ್ಟೆಯಲ್ಲಿ ಬಾಬನ್ ತರನೇ ಒಂದು ಮುದ್ದಾದ ಮಗು ಹುಟ್ಟುತ್ತೆ, ನೋಡ್ತಾ ಇರು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ ಸಮಾಧಾನ ಯಾವಳಿಗೆ ಬೇಕು? ನಾನು ಬಸ್ರಿ ಅಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ದಿವ್ಯಾ, ನೀನ್ ಬಸ್ರಿ ಅಲ್ಲ ಅಂತ ನಿನಗೆ ಗೊತ್ತಿತ್ತಾ? ಗೊತ್ತಿದ್ಮೇಲೆ ಇಷ್ಟೊಂದು ಟೆನ್ಷನ್ ಆಗೋಂಥದ್ದು ಏನಿದೆ? ನೋಡು, ನಾನು ಏನು ಮಾಡಿದ್ದೀನೋ ಅದಕ್ಕೆ ನಂದೇ ಆದ ಕಾರಣ ಇದೆ. ಆ ಕಾರಣ ಏನು ಅಂತ ಕೇಳಬೇಡ. ಒಟ್ನಲ್ಲಿ ನನ್ನ ಲೈಫು ಹಗ್ಗ ಕಿತ್ತಿರೋ ಹಸು ಥರ ಹೆಂಗೆಂಗೋ ಹೋಗ್ತಾ ಇದೆ. ಕಂಟ್ರೋಲೇ ಸಿಗ್ತಿಲ್ಲ. ಏನು ಹೇಳ್ತಿದ್ಯಾ ದಿವ್ಯಾ? ಬಿಡು, ನಿನಗೆ ಅರ್ಥ ಆಗೋ ಥರ ಇದ್ದಿದ್ರೆ ನೀನೇ ಯಾಕೆ ಈ ಹಳ್ಳಿಲಿ ಬಿದ್ದು ಸಾಯ್ತಿದ್ದೆ. ಸತ್ಯ ಅದಲ್ಲ, ಅಲ್ಲೊಂದು ಬ್ಲೂ ಬಟನ್ ಇದೆ ನೋಡು ಮೇಲ್ಗಡೆ. ರಾಕಿ, ಆಗ್ಲಿಂದ ಏನೇನೋ ಹೇಳ್ತಾನೆ ಇದೆಯಾ. ನನಗಂತೂ ಒಂದು ಅರ್ಥನೇ ಆಗ್ತಿಲ್ಲ. ಇನ್ನು 15 ನಿಮಿಷ ಇರೋದು, ಸಬ್ಮಿಟ್ ಆಗಲೇಬೇಕಷ್ಟರಲ್ಲಿ. ಸತ್ಯ, ಒಂದು ಐಡಿಯಾ ಬಂತು. ಆ ವೆಬ್ಸೈಟ್ ಮಿನಿಮೈಸ್ ಮಾಡಿ ಡೆಸ್ಕ್ಟಾಪಿಗೆ ಬಾ. ಏನು ಹಾಗಂದ್ರೆ? ಈಗ ನೀನಿರೋ ವಿಂಡೋಲಿ ವಿಂಡೋ? ಅದೇ ಆ ಪೇಜ್ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಒಂದು ಮೈನಸ್ ಮಾರ್ಕ್ ಕಾಣಿಸ್ತಾ ಇದೆಯಾ? ಹಾಂ, ಅದನ್ನು ಒತ್ತು. ಈಗ ಡೆಸ್ಕ್ಟಾಪಲ್ಲಿ ಒಂದು ಸಾಫ್ಟ್ವೇರ್ ಕಾಣಿಸ್ತಾ ಇರುತ್ತೆ ನೋಡು, ಟೀಮ್ ವೀವರ್ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡು. ಹಾಂ, TEAM, ಟೀಮ್ VIEWER. ಅಲ್ಲಿ ಭೂತ್ ಕನ್ನಡಿ ಥರ ಒಂದು ಮಾರ್ಕ್ ಇದೆಯಲ್ವಾ? ಹಾಂ, ಅದೊತ್ತು. ಅಲ್ಲಿ ಈಗ ತೋರಿಸುತ್ತೆ, ಅಲ್ಲಿ ಟೀಮ್ ವೀವರ್ ಅಂತ ಟೈಪ್ ಮಾಡು. ನಾನು ಹೇಳ್ತೀನಿ. ಓಪನ್ ಆಯ್ತಾ? ಹಾಂ ಹಾಂ, ಅಲ್ಲಿ ನಂಬರು ಪಾಸ್ವರ್ಡು ಕಾಣಿಸ್ತಿದೆಯಲ್ವಾ? ಅದನ್ನು ಹೇಳು. ಒಂದು ನಿಮಿಷ ನಿಧಾನ ಕೇಳು. ಪಾಸ್ವರ್ಡ್ ಹೇಳು. ಹಾಂ, ವೆರಿ ಗುಡ್, ಥ್ಯಾಂಕ್ ಯು. ಈಗ ನಾನು ಇಲ್ಲಿಂದಾನೇ ನಿನ್ನ ಕಂಪ್ಯೂಟರ್ನ ಆಕ್ಸೆಸ್ ಮಾಡ್ಬೋದು, ಗೊತ್ತಾ? ನಿನ್ನ ಪರವಾಗಿ ನಾನೇ ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡ್ತೀನಿ, ಟೆನ್ಷನ್ ಮಾಡ್ಕೊಂಬೇಡ. ಅದು ಹೇಗೋ? ನೀನು ಅಲ್ಲಿ ಕೂತ್ಕೊಂಡು ಈ ಕಂಪ್ಯೂಟರ್ನ ಹೆಂಗೆ ನೋಡ್ತೀಯಾ? ಚಂದ್ರಲೋಕಕ್ಕೆ ಹಾರ್ತೀವಂತೆ, ಇನ್ನಿದೆಲ್ಲ ಯಾವ ಲೆಕ್ಕ ಹೇಳು? ಈಗ ಮೊದಲು ಫಾಸ್ಟಾಗಿ ಕೆಲಸ ಮಾಡಬೇಕು. ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡೋಣ, ಮಿಕ್ಕಿದೆಲ್ಲ ನಾನು ಹಿಂಗೆ ಆಮೇಲೆ ಹೇಳ್ತೀನಿ. ಸತ್ಯ, ಪ್ರಾಜೆಕ್ಟ್ ಫೈಲ್ ಎಲ್ಲಿದೆ? ಪೆನ್ ಡ್ರೈವಲ್ಲಿದೆ. ಹಾಗಿದ್ರೆ ಪೆನ್ ಡ್ರೈವ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡು. ಹಾಂ, ಸರಿ, ಒಂದು ನಿಮಿಷ. ಹಾಂ,
ಕನೆಕ್ಟ್ ಆಯಿತು. ಮತ್ತಾಗಲೇ ನೀನು ಕನೆಕ್ಟ್ ಮಾಡಿರ್ಲಿಲ್ವಾ? ಹಾಂ. ಒಳ್ಳೇದಾಯಿತು ಬಿಡು, ಆಗ ಎರರ್ ಬಂತು. ಇಲ್ಲಾಂದರೆ ನೀನು ಮತ್ತೆ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗ್ತಿತ್ತು. ಇನ್ನೊಂದು ವಿಷಯ ಗೊತ್ತಾ, ಪ್ರಾಜೆಕ್ಟೇ ಇಲ್ದಿರ ಸಬ್ಮಿಟ್ ಮಾಡ್ತಾ ಇದ್ದೆ ನೀನು. ವಾಹ್, ಸದ್ಯ ದೇವ್ ದೊಡ್ಡವನು ಅಲ್ವೋ ರಾಕಿ. ಆಗಲೇ ಯಾಕೆ ನಿನ್ನ ತಲೆಗೆ ಇದು ಹೊಳ್ದಿಲ್ಲ? ನೀನೇ ಮಾಡ್ಬೋದಾಗಿತ್ತು ತಾನೇ. ಟೆನ್ಷನಲ್ಲಿ ಅರ್ಜೆಂಟಲ್ಲಿ ತಲೆಗೇನು ಹೊಳೆಯಲ್ಲ ಸತ್ಯ. ಪೆನ್ಡ್ರೈವ್ ಕನೆಕ್ಟ್ ಮಾಡಿದೆ ಈಗ. ಆಗಿದೆ ಅಂತ ಹೇಳಿದ್ನಲ್ಲ. ಹಾಂ, ಒಂದು ನಿಮಿಷ ನೋಡ್ತೀನಿ ಫೈಲ್ ಸಿಗ್ತಾ ಅಂತ. ರಾಕಿ, ಇನ್ನು 2 ನಿಮಿಷ ಇದೆ. ಏನೋ ಇದು ಮತ್ತೆ ಹಾಗೆ ಬರ್ತಾ ಇದೆ. ಅಯ್ಯೋ ಹೌದಲ್ಲ ಸತ್ಯ. ಟೈಮ್ ಬೇರೆ ಇಲ್ಲ. ಏನು ಮಾಡೋದೀಗ? ದೇವ್ರೆ, ಹೇಗಾದರೂ ಮಾಡಿ ಪ್ರಾಜೆಕ್ಟ್ ಸಬ್ಮಿಟ್ ಆಗೋ ಥರ ಮಾಡಪ್ಪ. ಟೈಮ್ ಬೇರೆ ಇಲ್ಲ. ಏನು ಮಾಡೋದೀಗ? ಟೈಮ್ ಆಗೇ ಬಿಡ್ತು ರಾಕಿ. ನಮ್ಮ ಪ್ರಾಜೆಕ್ಟ್ ಸಬ್ಮಿಟ್ ಆಗಿಲ್ವಲ್ಲೋ. ಏನೇ ಒತ್ತಾಡಿದ್ರು ನಮ್ಮ ಹಣೆಯಲ್ಲಿ ಏನು ಬರ್ದಿದ್ಯೋ ಅದೇ ಆಗುತ್ತೆ ಅನ್ಸುತ್ತೆ. ನಾವು ಸೋತ್ಬಿಟ್ವಿ ರಾಕಿ. ಇಲ್ಲ ಸತ್ಯ, ನಾವು ಸೋತಿಲ್ಲ. ಯೋರ್ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸಬ್ಮಿಟೆಡ್. ನೋಡು, ನಿನ್ ಸ್ಕ್ರೀನ್ ಮೇಲೂ ಅದೇ ಬರ್ತಾ ಇರ್ಬೇಕಲ್ವಾ? ಹಾಗಿದ್ರೆ ನಮ್ಮ ಪ್ರಾಜೆಕ್ಟ್ ಸೆಂಡ್ ಆಯ್ತಾ? ಡೌಟೇ ಬೇಡ ಸತ್ಯ, ಡೌಟೇ ಬೇಡ. ಥ್ಯಾಂಕ್ ಯು ಕಣೋ ರಾಕಿ. ಅಂತೂ ಇಂತೂ ನಾವು ಮೊದಲನೇ ಹೆಜ್ಜೆ ಇಟ್ಬಿಟ್ವಿ. ಕಂಗ್ರ್ಯಾಚುಲೇಷನ್ಸ್. ಅಮ್ಮ, ನೀನಾದ್ರೆ ಸ್ವಲ್ಪ ಮಾತಾಡಬೇಕು. ಏನು ಹೇಳುತ್ತಿರ್ತೀನ? ನೀನಿಗೆ ನನ್ನ ಮೇಲೆ ಏನಾದರೂ ಕೋಪನಾ? ಅದನ್ನ ಈ ಥರ ತೀರಿಸ್ಕೊತಿದ್ಯಾ? ಯಾಕೆ ಕೀರ್ತನ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನಾನು ಕೇಳಿದ್ದು ಅಮ್ಮನ್ನ. ಹೇಳಮ್ಮ, ನಿನಗೆ ನನ್ನ ಮೇಲೆ ಏನು ದ್ವೇಷ? ನಾನು ಅಂಥದ್ದು ಏನು ಮಾಡಿದ್ದೀನಿ? ನಿನಗೆ ನನ್ನ ಮೇಲೆ ಏನಾದರೂ ಕೋಪ ಇದ್ರೆ ಅದನ್ನ ಡೈರೆಕ್ಟಾಗಿ ನನ್ನ ಹತ್ರ ತೀರಿಸ್ಕೊ. ಬೈಯದಿದ್ರೆ ನನಗೆ ಬೈ. ಅದನ್ನ ಬಿಟ್ಟು ಇಂಡೈರೆಕ್ಟಾಗಿ ಯಾರ್ಯಾರ ಹತ್ರನೋ ಮಾತು ಕೇಳೋ ಹಾಗೆಲ್ಲ ಮಾಡಬೇಡಮ್ಮ ನೀನು. ಕೀರ್ತನ, ನೇರವಾಗಿ ವಿಷಯಕ್ಕೆ ಬಾ. ಏನಾಯ್ತು ಈಗ? ನಾನು ಯಾರ ಕೈಲಿ ನಿನ್ನನ್ನು ಬಯಸಿದ್ದೀನಿ? ನಿಮ್ಮಪ್ಪ ಏನಾದರೂ ಅಂದ್ರ? ಅಪ್ಪ ಅಲ್ಲಮ್ಮ, ಇದೊಳಲ್ಲ ನಿನ್ನ ಮುದ್ದಿನ ಸೊಸೆ ಸತ್ಯ. ಅವಳು ಆಫೀಸ್ಗೆ ಊಟ ಕೊಡೋ ನೆಪದಲ್ಲಿ ಬಂದು ನನ್ನ ಮೇಲೆ ಹೇಗೆಲ್ಲ ರೇಗಾಡೋದು ಗೊತ್ತಾ? ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ ನನಗೆ. ಸತ್ಯನ? ಅವಳು ಹಾಗೆ ಮಾಡೋಳಲ್ವಲ್ಲ? ಹೋ, ಹಾಗಿದ್ರೆ ನನ್ನ ಕತೆ ಹೇಳ್ತಾ ಇದ್ದೀನ ಚಿಕ್ಕಿ? ಅವಳು ನನ್ನ ಆಫೀಸ್ಗೆ ಬಂದು ನನ್ನ ಕ್ಯಾಬಿನಲ್ಲೇ ಕೂತ್ಕೊಂಡು ನನಗೆ ಅನ್ನೋ ಅಷ್ಟು ಧೈರ್ಯ. ಇದೆಲ್ಲ ನೀವುಗಳು ಕೊಟ್ಟಿರೋ ಸದ್ರಾಮ ಅವಳಿಗೆ. ಅದಕ್ಕೆ ಅವಳು ನಾಲ್ಗೆ ಇಷ್ಟೊಂದು ಉದ್ದ ಆಗಿರೋದು. ಸಾಕು ಕೀರ್ತನ.
ನೀನು ಹೇಳೋದು ನೋಡಿದ್ರೆ ನಾವೇ ಅವಳನ್ನು ನಿನ್ನ ಹತ್ರ ಜಗಳ ಮಾಡು ಅಂತ ಹೇಳಿ ಕಳಿಸಿದೀವಿ ಅನ್ನೋ ಥರ ಆಡ್ತಿದ್ಯಾ. ಅವಳಿಗೆ ಪ್ರತಿಯೊಬ್ಬರ ಹತ್ರನೂ ಹೋಗಿ ಜಗಳ ಮಾಡಿಕೊಂಡು ಗಲಾಟೆ ಮಾಡ್ಕೊಳ್ಳೋದು ಚಾಳಿ. ಅದಕ್ಕೆ ನಾನೇನೇ ಮಾಡೋಕ್ಕಾಗತ್ತೆ? ಅವಳಿಂದಾಗಿ ಮನೇಲಂತೂ ನೆಮ್ಮದಿ ಇಲ್ಲ, ಈಗ ಆಫೀಸಲ್ಲೂ ನೆಮ್ಮದಿ ಇಲ್ಲ. ಅವಳನ್ನ ಹೀಗೆ ಬಿಟ್ರೆ ನಮ್ಗೆಲ್ರ ತಲೆ ಮೇಲೂ ಕೂತ್ಕೊಂಡು ಡಾನ್ಸ್ ಮಾಡ್ತಾಳೆ. ಊಟ ಕೊಡೋ ನೆಪದಲ್ಲಿ ಆಫೀಸ್ಗೆ ಹೋಗಿ ಇಷ್ಟೆಲ್ಲ ರಂಪ ಮಾಡಿದಾಳ ಅವಳು. ಇರು, ನಾನೇ ಅವಳನ್ನು ವಿಚಾರಿಸ್ಕೋತೀನಿ. ಅಕ್ಕ, ಒಂದು ನಿಮಿಷ. ಸಮಸ್ಯೆ ಅಂತ ಬಂದಾಗ ಇಬ್ಬರು ಮಾತನ್ನು ಕೇಳಿಸ್ಕೋಬೇಕು ಅಕ್ಕ. ಒಬ್ಬರು ಮಾತನ್ನ ಕೇಳಿ ಇನ್ನೊಬ್ರ ಜೊತೆ ಜಗಳ ಆಡೋದಕ್ಕಿಂತ ಸತ್ಯನೂ ಕರೆದು ಏನಾಯ್ತು ಅಂತ ಕೇಳೋದು ಒಳ್ಳೇದಲ್ವಾ? ಅಲ್ಲ ಚಿಕ್ಕಿ, ನಿಮಗೆ ಅವಳು ಕಂಡ್ರೆ ಅದು ಯಾಕೆ ಅಷ್ಟೊಂದು ಪ್ರೀತಿ ಅಂತ ನನಗಂತೂ ಗೊತ್ತಿಲ್ಲ. ಮನೆ ಮಗಳು ನಾನು ಹೇಳೋ ಮಾತು ಮೇಲೆ ನಂಬಿಕೆ ಇಲ್ಲ. ಇದಕ್ಕೂ ನಿಮ್ಮ ಸತ್ಯನೇ ಬಂದು ಸಾಕ್ಷಿ ಹೇಳಿದ್ರೆ ನಂಬ್ತೀರೇನೋ ಅಲ್ವಾ? ಸರಿಯಾಗಿ ತಲೆ ಕೆಡಿಸಿಟ್ಟಿದ್ದಾಳೆ ಇವಳಿಗೆ. ಚಿಕ್ಕಿ, ಮೊದಲು ನೀವು ಅವಳ ಪರವಾಗಿ ಮಾತಾಡೋದನ್ನ ನಿಲ್ಲಿಸಿ. 2 ತಲೆ ನಾಗರ್ ಹಾವು ಅವಳು. ನಿಮಗಿನ್ನೂ ಅದು ಅರ್ಥ ಆಗಿಲ್ಲ ಅನ್ಸುತ್ತೆ. ಸರಿ, ಈ ಸಲ ನಾನೇ ಸತ್ಯನ ಹತ್ರ ಹೋಗಿ ವಿಚಾರಿಸ್ತೀನಿ. ನಿಜ ಏನು ಅಂತ ನನಗೂ ಗೊತ್ತಾಗ್ಲಿ.